ಮದ್ದೂರು ಪಶ್ಚಿಮ ಪೊಲೀಸ್ ಠಾಣೆ ಮೊಕದ್ದಮೆ ಸಂಖ್ಯೆ 73/25 ಮತ್ತು ಮತ್ತೊಂದು 3/26 ಎರಡು ಪ್ರಕರಣಗಳನ್ನ ಪತ್ತೆ ಹಚ್ಚಿರ್ತಾರೆ. ಇದರಲ್ಲಿ ಒಟ್ಟಾರೆಯಾಗಿ 950 ಗ್ರಾಂ ಬೆಳ್ಳಿ, ಬೆಲೆ ಅಂದಾಜು 1.5 ಲಕ್ಷದಷ್ಟು ಅಂದಾಜು ಬೆಲೆ ಬಾಳುವ ಆಭರಣಗಳನ್ನ ವಶಕ್ಕೆ ಪಡೆಯಲಾಗಿರ್ತದೆ. ಎಲ್ಲಾ ಸಬ್ ಡಿವಿಷನ್ ಅಲ್ಲಿನೂ 39 ಪ್ರಕರಣಗಳು, ಚಿನ್ನ 1 kg 484 ಗ್ರಾಂ ಚಿನ್ನ, 950 ಗ್ರಾಂ ಬೆಳ್ಳಿ, 26 ಬೈಕು ಮತ್ತು ನಗದು 30,000, ಒಟ್ಟು 28 ಜನ ಆರೋಪಿಗಳನ್ನ ದಸ್ತಗಿರಿ ಮಾಡಲಾಗಿರುತ್ತೆ. ಬೆಲೆ 2,20,00,000 ವರ್ತ್ ಪ್ರಾಪರ್ಟಿನ ರಿಕವರಿ ಮಾಡಲಾಗಿರ್ತದೆ. ಇದರಲ್ಲಿ ಹಲಗೂರು ಪೊಲೀಸ್ ಠಾಣೆ ಯಶೋದಮ್ಮನವರು ತಮ್ಮ ಮನೆಯಲ್ಲಿ ಅಂದ್ರೆ ಹಲಗೂರು ಪೊಲೀಸ್ ಠಾಣಾ ವ್ಯಾಪ್ತಿ ಜಗನಹಳ್ಳಿ ಗ್ರಾಮ ಅವರ ತೋಟದ ಮನೆಯಲ್ಲಿ ಇರಬೇಕಾದ್ರೆ ರಾತ್ರಿ ಸುಮಾರು 9:15 ಗಂಟೆಗೆ ಯಾರೋ ದುಷ್ಕರ್ಮಿಗಳು ಬಂದು ಅವರಿಗೆ ಒಂದು ರಾಡಲ್ಲಿ ಹೊಡೆದು ಅವರಿಗೆ ಇದರಲ್ಲಿ ಕಿವಿಯಲ್ಲಿರುವಂಥ ಒಂದು ಮಾಟಿನ ಬಿಚ್ಚಿಸ್ಕೊಂಡು ಹೋಗಿರ್ತಾರೆ ಅಂತ ಹೇಳ್ಬಿಟ್ಟು ಅವರೊಂದು ಫಿರ್ಯಾದನ್ನು ನೀಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲಗೂರು ಪೊಲೀಸ್ ಠಾಣೆಯಲ್ಲಿ 77/25 ಕಲಂ 329/4 311 ರೆಡ್ ವಿತ್ 3/5 ಬೇದಸ್ಸಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖಾ ತಂಡವನ್ನು ರಚಿಸಿದ್ದು, ಇದರಲ್ಲಿ ಹಲಗೂರು ಮಂಡವಳ್ಳಿ ಸಬ್ ಡಿವಿಷನ್ ಡಿವೈಎಸ್ಪಿಗಳು ಯಶವಂತ್ ಕುಮಾರ್ ಮತ್ತು ಇನ್ಸ್ಪೆಕ್ಟರ್ ಆದ ಶ್ರೀಧರ್, PSI ಅವರಾದ ಲೋಕೇಶ್ ಮತ್ತು ರವಿಕುಮಾರ್, ಪ್ರಕಾಶ್, ಹೆಡ್ ಕಾನ್ಸ್ಟೇಬಲ್ ಆದ ರಿಯಾಜ್ ಪಾಷಾ, ಪ್ರಭುಸ್ವಾಮಿ, ರವಿ ಕಿರಣ್, ಲೋಕೇಶ್ ಮತ್ತು ಕಾನ್ಸ್ಟೇಬಲ್ ಆದ ಸಿದ್ದರಾಜು, ಶಿವಕುಮಾರ್, ರಫೀಕ್, ನದಾಫ್, ನಾಗೇಶ್, ಅಚ್ಯುತರಾಜ್ ಅವರು ಅವ್ರ ಮನೆಯಲ್ಲಿ ಕರ್ಕೊಂಡು ಬಂದು ಆ ಕೆಲಸಕ್ಕೆ ಸೇರಿಸಿರ್ತಾರೆ. ಮುತ್ತುರಾಜ್ ಅವ್ರಿಗೆ ಮುಂಚೆ ಕ್ರೈಮ್ ಮಾಡಿರೋಂಥದ್ದು ಹಿನ್ನೆಲೆ ಇದೆ. ಇದನ್ನ ನಾವು ಅವರ ತನಿಖಾ ತಂಡವರು ಕೂಲಂಕುಷವಾಗಿ ಅವರನ್ನು ಪರಿಶೀಲನೆ ಮಾಡಿದಾಗ ತಿಳಿದು ಬರ್ತದೆ. ಮುತ್ತುರಾಜ್ರವರು ಚಂದ್ರರವರು ಕೂಡಿ ಒಂದು ಪ್ಲಾನ್ ಮಾಡ್ತಾರೆ. ಅವರು ಇದ್ದಾಗ, ಯಶೋದಮ್ಮ ಅವರು ಇದ್ದಾಗ ಅವ್ರಿಗೆ ದುಡ್ಡು ಮತ್ತು ಚಿನ್ನ ಎಲ್ಲ ಇಟ್ಟಿರ್ತಾರೆ. ನಾವು ಹಿಂದೆಯಿಂದ ಬಾಕ್ಲು ತೆಗೆದಾಗ ಮುತ್ತುರಾಜು ಮತ್ತು ಅವ್ರ ತಂಡನ ಕರ್ಕೊಂಡು ಬಂದು, ಮುತ್ತುರಾಜು ಅವ್ರ ಫ್ರೆಂಡ್ ಆದ ರಾಜು ಮತ್ತು ಮಹೇಶ್ ಅವ್ರನ್ನ ಕರ್ಕೊಂಡು ಬಂದಿರ್ತಾರೆ. ಬಂದು ಇವರು ಒಂದು ರಾಡಲ್ಲಿ ಹೊಡೆದು ಚಿನ್ನ ತಗೊಂಡೋಗೋದು. ಮತ್ತು ಚಂದ್ರ ಅವರು ಇನ್ನೋಸೆಂಟ್ ಥರ, ಏನು ಗೊತ್ತಿಲ್ಲದಿರೋರ ಥರ ಇನ್ನೋಸೆಂಟ್ ಥರ ಒಂದು ನಟನೆ ಮಾಡಿ ಅವರು ಅಲ್ಲಿಂದ ಓಡಿ ಹೋಗ್ತಾರೆ. ಎಲ್ಲರನ್ನೂ ಕರೀಲಿಕ್ಕೆ, ಊರಿನ ಜನರನ್ನು ಕರೀಲಿಕ್ಕೆ ಓಡಿ ಹೋಗ್ತಾರೆ. ಸೊ ಇದಾದ ನಂತರ ಎಲ್ಲರನ್ನೂ ದಸ್ತಗಿರಿ ಮಾಡಿ ಕಾನೂನು ರೀತಿ ಕ್ರಮವನ್ನು ಜರುಗಿಸಲಾಗಿದೆ. KSRTC ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಸವಿತಾ ಅನ್ನೋರು ಕಂಪ್ಲೇಂಟ್ ಇರ್ತಾರೆ. ಅವರು KSRTC ಬಸ್ ಅಲ್ಲಿ ಹೋಗ್ಬೇಕಾದ್ರೆ ಒಂದು 50 ಗ್ರಾಂ ಚಿನ್ನದ ಒಡವೆ ಕಳ್ಳತನ ಆಗಿರ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಮದ್ದೂರು ಪೊಲೀಸ್ ಠಾಣೆಯಲ್ಲಿ 298/25 ರೀತಿಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೈಗೊಂಡಿರ್ತಾರೆ. ಇದರಲ್ಲೂ ಸಹ ತನಿಖಾ ತಂಡದಲ್ಲಿ ಯಶವಂತ್ ಕುಮಾರ್ DSP ಹಾಗೂ ಇನ್ಸ್ಪೆಕ್ಟರ್ ನವೀನ್, PSI ಮಂಜುನಾಥ್, ರವಿ, ಶೇಖರ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಮಹೇಶ್, ರವಿ ಕಿರಣ್, ಲೋಕೇಶ್, ಕಾನ್ಸ್ಟೇಬಲ್ ಪ್ರಸನ್ನ, ಸ್ವಾಮಿ, ಶರತ್, ವಿಷ್ಣುವರ್ಧನ್, ಚೆಲುವರಾಜು ಮತ್ತು ಮಹಿಳಾ HC ಸುಮಾ ಮತ್ತು ಕಾನ್ಸ್ಟೇಬಲ್ ಪೂರ್ಣಿಮಾ ರವರನ್ನು ಒಳಗೊಂಡಂತೆ ತನಿಖಾ ತಂಡವನ್ನು ರಚಿಸಿದ್ದು, ಇವರು ಆರೋಪಿಯಾದ ಈಶ್ವರಿ ಇವರು ತಮಿಳುನಾಡು ಮೂಲದವರು. ಇವರನ್ನ ದಸ್ತಗಿರಿ ಮಾಡಿ ಇದರಲ್ಲಿ 2 ಪ್ರಕರಣಗಳಲ್ಲಿ ಇದು ರಿಕವರಿ ಮಾಡಿರ್ತಾರೆ. ಒಟ್ಟು 40 ಗ್ರಾಂ ರಿಕವರಿ ಆಗಿರುತ್ತೆ. ಇದರಲ್ಲಿ ಪೊಲೀಸ್ ಠಾಣೆ ಇದು ಒಂದು ಚೈನ್ ಸ್ನ್ಯಾಚಿಂಗ್ ಆಗಿರುತ್ತೆ. ಅಂಬುಜಾನ್ ಅವರಿಗೆ ಒಂದು 29.8 ಗ್ರಾಂ ಚಿನ್ನದ ಸರವನ್ನ ಚೈನ್ ಸ್ನ್ಯಾಚ್ ಮಾಡಿರ್ತಾರೆ. ಇದರಲ್ಲಿ 2 ಆರೋಪಿಗಳನ್ನ ದಸ್ತಗಿರಿ ಮಾಡ್ತಾರೆ. ವಿನಯ್ ಕುಮಾರ್ ಅಂತ, ಇಬ್ಬರ ಆರೋಪಿ ಹೆಸರು ವಿನಯ್ ಕುಮಾರ್.
ಇವರು ಅಲ್ಲೇ ಬಸರಾಳು ಅಕ್ಕಪಕ್ಕ ಊರಿನಲ್ಲಿ ಅವರಾಗಿರ್ತಾರೆ. ವಿನಯ್ ಕುಮಾರ್ ಮತ್ತೊಬ್ರು ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ವಾಸ ಇರ್ತಾರೆ, ಮತ್ತೆ ಬೆಂಗಳೂರಿನಲ್ಲಿನೂ ಅವರು ಹೋಗ್ತಾ ಬರ್ತಾ ಇರ್ತಾರೆ. ಇವ್ರನ್ನ ಸಹ ದಸ್ತಗಿರಿ ಮಾಡಿ 29.8 ಗ್ರಾಮ್ ಗೋಲ್ಡ್, ಒಂದು ಬೈಕ್ ರಿಕವರಿ ಮಾಡಿರ್ತಾರೆ. ಮತ್ತೊಂದು ಬೆಸಗರಹಳ್ಳಿ ಪೊಲೀಸ್ ಠಾಣೆ ಸಹಹದ್ದಿನಲ್ಲಿ ಒಂದು ಪ್ರಭಾವತಿ ಎನ್ನುವರು ತಮ್ಮ ಮನೆಯಲ್ಲಿ 75 ಗ್ರಾಮ್ ಚಿನ್ನದ ಒಡವೆ ಕಳ್ಳತನ ಆಗಿರುತ್ತದೆ ಕೊಟ್ಟಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ 81/25 ರೀತಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಇದನ್ನು ತನಿಖಾ ತಂಡವನ್ನು ರಚನೆ ಮಾಡಿ ಇದರಲ್ಲಿ ಅವರ ಸ್ವಂತ ಅಣ್ಣ ಸುರೇಶ್ ಅನ್ನೋರು ಈ ಒಂದು ಕಳ್ಳತನ ಮಾಡಿಸಿರ್ತಾರೆ. ಅವರು 20 ಗ್ರಾಮ್ ಚಿನ್ನ, ನಗದು 30,000 ಮತ್ತೆ ಬೈಕ್ ಇದನ್ನ ರಿಕವರಿ ಮಾಡಿರ್ತಾರೆ. ಇವರನ್ನ ನೆಲಮಂಗಲ ಹತ್ರ ದಸ್ತಗಿರಿ ಮಾಡಲಾಗಿದೆ. ಮತ್ತೊಂದು ಬೆಸಗರಹಳ್ಳಿ ಪ್ರಕರಣ ದಿನಾಂಕ 21/12/2025 ಹರೀಶ್ ಅನ್ನೋರು ಒಂದು ಅವ್ರ ಮನೆಯಲ್ಲಿ ಕಳ್ಳತನ ಆಗಿರುತ್ತದೆ. ಇದರಲ್ಲಿ ಒಟ್ಟು 92 ಗ್ರಾಮ್ ಚಿನ್ನ ಕಳ್ಳತನ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಸಗರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ 109/25 ಪ್ರಕರಣ ದಾಖಲು ಮಾಡಿಕೊಂಡು ಇದಕ್ಕೊಂದು ತನಿಖಾ ತಂಡವನ್ನು ರಚಿಸಲಾಗಿತ್ತು. ಇದರಲ್ಲಿ ವಿಕಾಸ್ ಅನ್ನೋರು ಈ ಕಂಪ್ಲೇಂಟ್ ಅವರ ಬಾಮೈದನ ಮಗ ಆಗಿರ್ತಾರೆ. ಇವರು ಮತ್ತೆ ಅವರ ಸ್ನೇಹಿತ ಪುನೀತ್ ಕುಮಾರ್ ಅವರು ಸೇರಿ ಈ ಒಂದು ಕಳ್ಳತನ ಮಾಡಿಸಿರ್ತಾರೆ. ಇದರಲ್ಲಿ ಅವರಿಬ್ಬರನ್ನ ದಸ್ತಗಿರಿ ಮಾಡಲಾಗಿದೆ. ಒಂದು ಪ್ರಕರಣ ಕೆಸ್ತೂರು ಪೊಲೀಸ್ ಠಾಣೆಯಲ್ಲಿ ಒಂದು ನಾಗರತ್ನಮ್ಮ ಅಂತ ಇರ್ತಾರೆ, ಅವರು ಟೀಚರ್ ಇರ್ತಾರೆ. ಕದಲೂರಲ್ಲಿ ಅವರು ಸ್ಕೂಲ್ ಸರ್ಕಾರಿ ಶಾಲೆಯಲ್ಲಿ ಟೀಚರ್ ಆಗಿರ್ತಾರೆ. ಅವರು ಶಾಲೆಗೆ ಒಂದು ಸ್ಕೂಟಿಲಿ ಹೋಗ್ಬೇಕಾದ್ರೆ ಅವರು ಕಳ್ಳತನ ಒಂದು ಚೈನ್ ಸ್ನ್ಯಾಚಿಂಗ್ ಆಗಿರುವಂತ ತಿಳಿಸಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಸ್ತೂರು ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ 47/26 ರಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖಾ ತಂಡವನ್ನು ರಚಿಸಿದ್ದು ಇದರಲ್ಲಿ ಕಿರಣ್ ಕುಮಾರ್ ಮತ್ತು 2 ಅಪ್ರಾಪ್ತ ಬಾಲಕರನ್ನ ದಸ್ತಗಿರಿ ಮಾಡಿ ಕಳೆದು ಹೋಗಿರುವಂತ 11.06 ಗ್ರಾಮ್ಸ್ ನ ವಶಕ್ಕೆ ತಗೊಳ್ಳಲಾಗಿರುತ್ತದೆ. ಮತ್ತು ಇದಕ್ಕೆ ಉಪಯೋಗಿಸಿದ ಬೈಕ್ ಸಹ ಡಿಯೋ ಬೈಕ್ ಒಂದು ಮತ್ತೆ ಒಂದು ಹೀರೋನ ಪ್ಲಸ್ ಅದು ಬೈಕ್ ನ ರಿಕವರಿ ಮಾಡಿರ್ತಾರೆ. ಇದರಲ್ಲಿ ನಾಗರತ್ನಮ್ಮ ಅವರ ಸ್ಟೂಡೆಂಟ್ ಆಗಿರೋದು ಒಂದು ಅಪ್ರಾಪ್ತ ಬಾಲಕ ಇದನ್ನ ಪ್ಲಾನ್ ಮಾಡಿ ಅವರಿಗೆ ಪರಿಚಯ ಇರುವಂತ ಕಿರಣ್ ಕುಮಾರ್ ಅವರನ್ನ ಕರ್ಕೊಂಡು ಬಂದು ಇವರು ಚೈನ್ ಸ್ನ್ಯಾಚಿಂಗ್ ಮಾಡಿರ್ತಾರೆ. ಸೊ 2 ಅಪ್ರಾಪ್ತ ಬಾಲಕ ಮತ್ತು ಅಕ್ಯೂಸ್ ಕಿರಣ್ ಕುಮಾರ್ ಅವರನ್ನ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳಲಾಗಿದೆ.